ಬೆಳಗಾವಿ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಅಧ್ಯಕ್ಷರ ಗದ್ದುಗೆ ಸಮರ ಈಗ ತೀವ್ರವಾಗ್ತಾ ಇದೆ. ಸಚಿವಗಿರಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಪೈಪೋಟಿ ಆರಂಭ ಆಗಿದೆ. ಬೆಳಗಾವಿಯಲ್ಲಿ ನಗರ ಗ್ರಾಮೀಣ ಅಧ್ಯಕ್ಷ ಕುರ್ಚಿಗಾಗಿ ಫೈಟ್ ಜೋರಾಗಿ ನಡೀತಾ ಇದೆ. ನಿನ್ನೆ ತಾನೇ ಕಾಂಗ್ರೆಸ್ನ ಕಾರ್ಯಕರ್ತರು ಕೈ ಮಿಲಾಯಿಸಿಕೊಂಡಿದ್ರು. ಹೊಡೆದಾಡಿಕೊಂಡಂತಹ ಘಟನೆಗಳು ಕೂಡ ಸಂಭವಿಸಿತು. ಇದೀಗ ಅಧ್ಯಕ್ಷರ ಗದ್ದುಗೆಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳಜಗಳ ತೀವ್ರವಾಗ್ತಾ ಇದೆ. ಅಭಿಪ್ರಾಯ ಸಂಗ್ರಹದ ನೆಪದಲ್ಲಿ ಆಕಾಂಕ್ಷಿಗಳ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಆಗಸ್ಟ್ 5ರವರೆಗೆ ಅಭಿಪ್ರಾಯ ಸಂಗ್ರಹ ಕಾರ್ಯ ನಡೆಯುತ್ತೆ. ಅಭಿಪ್ರಾಯ ಸಂಗ್ರಹದ ಬಳಿಕ ಅಧ್ಯಕ್ಷರ ಹೆಸರು ಘೋಷಣೆ ಆಗುತ್ತೆ. ಹೀಗಾಗಿ ಎಐಸಿಸಿ ವೀಕ್ಷಕರ ಮುಂದೆ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಸಂಘಟಕ ಸೃಜನ್ ಅಭಿಯಾನ ಅಡಿಯಲ್ಲಿ ಎಐಸಿಸಿಯಿಂದ ನೂತನ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡುವ ಸಲುವಾಗಿ ವೀಕ್ಷಕರನ್ನ ಕಳಿಸಿದೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಎಐಸಿಸಿಯಿಂದ ವೀಕ್ಷಕರು ಬಂದು ಜಿಲ್ಲೆಯ ಸಚಿವರು, ಶಾಸಕರು, ಮಾಜಿ ಶಾಸಕರು, ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳ ಅಭಿಪ್ರಾಯವನ್ನು ಪಡೆದುಕೊಂಡು ಎಐಸಿಸಿಗೆ ವರದಿಯನ್ನು ಕೊಡ್ತಾರೆ. ಆ ಎಐಸಿಸಿ ವರದಿಯ ನೋಡಿಕೊಂಡು ಹೊಸ ಜಿಲ್ಲಾ ಅಧ್ಯಕ್ಷರನ್ನ ನೇಮಕವನ್ನ ಎಐಸಿಸಿ ಮಾಡ್ತದೆ. ಉಚಿತ ಆರೋಗ್ಯ ಶಿಬಿರ. ಸರ್, ನಾನು 20 ವರ್ಷ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದೀನಿ. 2007ದಿಂದ ಪಾರ್ಟಿ ಕಾರ್ಯಕರ್ತ ಆಗಿ ಇವತ್ತು ನಾನು KPCC ಮೆಂಬರ್ ಕೂಡ ಇದ್ದೀನಿ. ಈಗ ಯಾಕಂದರೆ ನಾನು ಆಕಾಂಕ್ಷಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ರಾಹುಲ್ ಗಾಂಧಿ ಅವರು ಈಗ ತಳಮಟ್ಟದಿಂದ ಮೊದಲೇನಿತ್ತು, ಯಾರೋ MLA ಮಿನಿಸ್ಟರ ಹೇಳ ಕೂಡಲೇ ಇಮಿಡಿಯೇಟ್ಲಿ ಅದಕ್ಕೆ ಆಯ್ಕೆ ಮಾಡ್ತಿದ್ರು. ಈಗ ಆ ಥರ ಇಲ್ಲ. ಯಾರು ಕೆಲಸ ಮಾಡ್ತಾರೆ, ಯಾವ ಜನಕ್ಕೆ ತೊಗೊಂಡು ನಡೀತಾರೆ, ಯಾವ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಾರೆ, 24 hours ಪಾರ್ಟಿಗೆ ಟೈಮ್ ಕೊಟ್ಟಿದ್ದಾರೆ. ಆ ಕಾರ್ಯಕರ್ತಾಗೆ ನಾವು ಇವತ್ತು ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾನು ಒಂದು ಮಹಿಳೆ ಇದ್ದೀನಿ, ಮುಸ್ಲಿಂ ಕಮ್ಯುನಿಟಿದಿಂದ ಇದ್ದೀನಿ. ಇನ್ನೂ ಮಟ್ಟ DCCದಲ್ಲಿ ಮುಸ್ಲಿಂ ಮಹಿಳೆಯರಿಗಾಗಲಿ ಮುಸ್ಲಿಮರಿಗಾಗಲಿ ಕೊಟ್ಟಿಲ್ಲ, ಎಲ್ಲ ಸಮಾಜಕ್ಕೆ ಕೊಟ್ಟಿದ್ದಾರೆ.